ಬ್ಯಾಲರಿನಾ ಇದು ನಮ್ಮ ಜಾನ್ ವಿಕ್ ಫ್ರಾಂಚೈಸ್ನಿಂದ ಬಂದಿರೋ ಅಥವಾ ವರ್ಲ್ಡ್ನಿಂದ ಬಂದಿರೋ ಅಂಥ ಒಂದು ಸ್ಪಿನ್ ಆಫ್. ಸೊ ಇವರು ಈಗ ಈ ಜಾನ್ ವಿಕ್ ಫ್ರಾಂಚೈಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಅಣ್ತಮ್ಮ ಜಾನ್ ವಿಕ್ ಹೋಗೇ ಆಗಿದ್ದಾನೆ, ಅವನು ವಾಪಸ್ ಬರ್ತಾನೆ ಅಂತಲೂ ಹೇಳ್ತಾ ಇದ್ದಾರೆ. ಅದು ಹೇಗೆ ಅನ್ನೋದನ್ನು ನಾವು ಮುಂದೆ ಕಾದು ನೋಡಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ, ಅವಳೇ ನಮ್ಮ ಈವ್ ಮೆಕ್ಯಾರೋ. ಈ ಸಿನಿಮಾ ಜಾನ್ ವಿಕ್ ಚಾಪ್ಟರ್ 3 ಮತ್ತು ಜಾನ್ ವಿಕ್ ಚಾಪ್ಟರ್ 4ನ ನಡುವಿನ ಟೈಮ್ನಲ್ಲಿ ನಡೆಯುತ್ತೆ. ಇದೊಂಥರ ಬಿಡ್ಸ್ ಥರ ವರ್ಕ್ ಆಗುತ್ತೆ. ಸೊ ನಮ್ಮ ಈವ್ ಕೂಡ ಜಾನ್ ವಿಕ್ ಟ್ರೈನ್ ಆಗಿರುವಂಥ ಸೆಂಟರ್ನಲ್ಲೇ ಟ್ರೈನ್ ಆಗಿರುವಂಥವಳು. ಬಟ್ ಅವಳಿಗೆ ಸಣ್ಣ ವಯಸ್ಸಿನಿಂದನೂ ಒಂದು ಗುರಿ ಇರುತ್ತೆ, ಆ್ಯಂಡ್ ಅದೇ ಅವಳನ್ನು ಮುಂದೆ ನಡೆಸ್ತಾ ಇರುತ್ತೆ ಕೂಡ. ಸೊ ಅದು ಏನು, ಅದರಿಂದ ಈಗ ಇವಳಿಗೆ ಏನೇನಾಯಿತು, ಆ್ಯಂಡ್ ಇಲ್ಲಿ ಜಾನ್ ವಿಕ್ ಹೇಗೆ ಎಂಟ್ರಿ ಕೊಡ್ತಾನೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಫಸ್ಟ್ ಆಫ್ ಆಲ್ ಇವರು ಈ ಫ್ರಾಂಚೈಸ್ನ ಹಾಳು ಮಾಡಿಲ್ಲ, ಅದೇ ದೊಡ್ಡ ಪಾಸಿಟಿವ್. ಸಿನಿಮಾ ಹೇಗಿತ್ತು, ಏನೇನು ವರ್ಕ್ ಆಯಿತು ಅನ್ನೋದನ್ನೆಲ್ಲ ಸೈಡ್ಗೆ ಇಟ್ಟರೆ, ಈ ಫ್ರಾಂಚೈಸ್ನ ದೊಡ್ಡ ಮಾಡ್ತಾ ಇದ್ದಾರೆ, ಸ್ಪಿನ್ ಆಫ್ಗಳು ಪ್ಲ್ಯಾನ್ ಆಗ್ತಾ ಇವೆ ಅಂದ ತಕ್ಷಣ ತಲೆಗೆ ಏನು ಬರುತ್ತೆ ಹೇಳಿ? ಇದೆಲ್ಲ ಕ್ಯಾಶ್ ಗ್ರ್ಯಾಬಿಂಗ್ ಅಂತ ಅಲ್ವಾ? ವಿಚ್ ಇಸ್ ಟ್ರೂ, ವಿಚ್ ಇಸ್ ಫೇರ್. ದುಡ್ಡು, ಬಿಸ್ನೆಸ್, ಬ್ರ್ಯಾಂಡ್ ಎಲ್ಲನೂ ಬೇಕು, ಎಲ್ಲನೂ ಇಂಪಾರ್ಟೆಂಟ್. ಬಟ್ ಅದರ ಹಿಂದೆ ಹೋಗಿ ಇರೋ ಒಳ್ಳೆ ನೇಮ್ನ ಹಾಳು ಮಾಡ್ಕೊಳ್ಬಾರ್ದು ಅಂತ. ಸೊ ಆ ಹೆದರಿಕೆ ಅಂತೂ ನನಗಿತ್ತು. ಓಕೆ, ನೀವು ಆ ಸ್ಟ್ಯಾಂಡರ್ಡ್ಸ್ನ ಮುಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಹಾಳು ಮಾಡ್ಕೊಳ್ಬೇಡಿ ಅಂತ. ಆದರೆ ಇಲ್ಲಿ ಅದಾಗಿಲ್ಲ. ಡೆಫಿನೆಟ್ಲಿ ಅದನ್ನು, ಆ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಒಂದು ಕ್ಯಾರೆಕ್ಟರ್ನೂ ಬಿಲ್ಡ್ ಮಾಡಿದ್ದಾರೆ. ಆ ಇಡೀ ವಿಷಯನ ಡಿಸ್ಟರ್ಬ್ ಮಾಡದ ಹಾಗೆ ತಮ್ಮದೇ ವರ್ಲ್ಡ್ನ, ತಮ್ಮದೇ ಜರ್ನಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಕೂಡ. ಸೊ ಅದೇನೇ ಇದರ ಮೊದಲ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಆ್ಯಕ್ಷನ್ ಸೀಕ್ವೆನ್ಸಸ್, ಜಾನ್ ವಿಕ್ ಅಂದರೆ ಅದೇನೆ, ಅಲ್ಲಿ ಸ್ಟೋರಿ ಇರಲ್ಲ, ಅದೇ ಒನ್ ಲೈನ್ ಬೇಸಿಕ್ ಸ್ಟೋರಿನೇ. ಅದೇ ಥರನೇ ಇಲ್ಲೂ ಅತಿ ಬೇಸಿಕ್ ಸ್ಟೋರಿ, ಬೇಸಿಕ್ ಲೈನ್, ಅದು ಎಕ್ಸ್ಪೆಕ್ಟೆಡೇನೆ. ಬಟ್ ಅದೇ ಎಮೋಷನ್ನ ಕ್ಯಾರಿ ಮಾಡಿಕೊಂಡು ಅದನ್ನು ಅಚೀವ್ ಮಾಡ್ತಾಳ ಅನ್ನೋದೇ ಸಿನಿಮಾ. ಬಟ್ ಅದರಲ್ಲಿ ಬರೋ ಆ್ಯಕ್ಷನ್ ಸೀಕ್ವೆನ್ಸಸ್ ಸೂಪರ್ ಆಗಿದ್ವು. ಡೆಫಿನೆಟ್ಲಿ ಅದೇ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ದ ಬೆಸ್ಟ್ ಪಾರ್ಟ್ ಆಫ್ ಜಾನ್ ವಿಕ್ ಅಂದರೆ ಎಲ್ಲ ಆ್ಯಕ್ಷನ್ ಕೂಡ ಅನ್ಪ್ರಿಪೇರ್ಡ್ ಅಂತ ಅನ್ನಿಸ್ಬೇಕು. ಅಂದರೆ ಎಲ್ಲ ಅಟ್ಯಾಕ್ಗಳು ಸರ್ಪ್ರೈಸಿಂಗ್ ಆಗಿ ಇರತ್ವೆ. ಇನ್ನೇನು ಮುಗೀತು, ರಿಲ್ಯಾಕ್ಸ್ ಆಗ್ಬೋದು ಅಂದಾಗ, ಅಥವಾ ಈಗ ಬರೀ ಮಾತಿನ ಸೀಕ್ವೆನ್ಸಸ್ ಬಿಡು ಅಂದಾಗ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಗ್ಯಾಪ್ ಇಲ್ದೇ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಅಲ್ಲಿ ಉಸಿರಾಡೋದಕ್ಕೂ ಟೈಮ್ ಇರಲ್ಲ. ಸೊ ಅದೇನೇ ಅಲ್ಲಿನ ಆ್ಯಕ್ಷನ್ ಸೀಕ್ವೆನ್ಸಸ್ನ ಯುನೀಕ್ ಮಾಡಿರೋದು. ಇಲ್ಲಿ ಸ್ಲೋ ಮೋಷನ್ ಶಾರ್ಟ್ಸ್, ಸಖತ್ ಸ್ಟೇಜ್ ಅನ್ಸೋ ಟ್ರೀಟ್ಮೆಂಟ್ ಇರಲ್ಲ. ಅಫ್ಕೋರ್ಸ್ ಹೆವಿ ಪ್ರಿಪ್ರೇಷನ್ಸ್ ಇರುತ್ತೆ, ಬಟ್ ನಮಗೆ ಹಾಗೆ ಅನ್ನಿಸ್ಬಾರ್ದು. ಎಕ್ಸ್ಪೆಕ್ಟ್ ಮಾಡ್ದೇ ಇರೋ ಅಟ್ಯಾಕ್ಗಳಿಗೆ ನಮ್ಮ ಮೇನ್ ಹೀರೋ ಅಥವಾ ಮೇನ್ ಕ್ಯಾರೆಕ್ಟರ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ಆ ಎಲಿಮೆಂಟ್ನೇ ಇಲ್ಲೂ ಕೂಡ ಕ್ಯಾರಿ ಮಾಡಿದ್ದಾರೆ. ಸೂಪರ್ ಆಗಿತ್ತು. ಫಾಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅದು ಅವಳ ಮೊದಲ ಮಿಷನ್ ಆಗಿತ್ತು. ಸೊ ಅದರಿಂದ ಬೇಸಿಕ್ ಅಂತ ಅನಿಸ್ಬೋದು. ಮೇ ಬಿ ನಾಟ್ ಪ್ರಿಪೇರ್ಡ್, ಇವ್ರು ಸರಿ ಹೋಗ್ತಿಲ್ವಾ ಅಂತ ಅನಿಸ್ಬೋದು. ಆ್ಯಂಡ್ ಡ್ರೆಸ್ ಕೂಡ ಅಷ್ಟು ಸೆಟ್ ಆಗಲಿಲ್ಲ ಅದಕ್ಕೆ. ಬಟ್ ಒನ್ಸ್ ಅವಳು ಎಸ್ಟಾಬ್ಲಿಷ್ ಆದಮೇಲೆ ದೆನ್ ನೋ ಸ್ಟಾಪಿಂಗ್ ಅನ್ನೋ ಥರ ಇದ್ವು. ಸ್ಪೆಷಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ ತೋರಿಸೋದೇ ಇಲ್ಲ. ಎಲ್ಲ ಮುಗಿದ್ಮೇಲೆ ಎಲ್ಲ ವೆಪನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರ್ತಾಳೆ, ಕಾರ್ ಹತ್ಕೊಂಡು ಹೋಗ್ತಾಳೆ, ಆ್ಯಂಡ್ ದೆನ್ ಅಲ್ಲಿ ಸರ್ಪ್ರೈಸ್ ಕಾದಿರುತ್ತೆ. ಇನ್ನು ಈ ಕಡೆ ಬಾಂಬ್ಸ್ ಯೂಸ್ ಮಾಡಿಕೊಂಡು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ ಕಂಪೋಸ್ ಮಾಡಿದ್ದಾರೆ. ಅದಂತೂ ಬ್ರಿಲಿಯಂಟ್, ಸೂಪರ್ಬ್ ಸೀಕ್ವೆನ್ಸ್, ರಿಯಲಿ ಲೈಕ್ಡ್ ಇಟ್. ನನಗೆ ಪರ್ಸ್ನಲಿ ಕೊನೆ ಆ್ಯಕ್ಷನ್ ಸೀಕ್ವೆನ್ಸ್ ಓಕೆ ಅಂತ ಅನ್ನಿಸ್ತು. ಅದರ ಬಗ್ಗೆ ಮುಂದೆ ಮಾತಾಡೋಣ. ಬಿಟ್ಟರೆ ಇನ್ನೆಲ್ಲ ಸೂಪರ್ ಆಗಿದ್ವು ಅಂತ ಹೇಳ್ತೀನಿ. ಸ್ನೋ ಸ್ಕೇಟರ್ನ ಯೂಸ್ ಮಾಡಿರೋದು, ರೆಸ್ಟೋರೆಂಟ್ನಲ್ಲಿ ಫೈಟ್, ಆಮೇಲೆ ಸಿಂಗಲ್ ಶಾಟ್ ಸ್ವಾರ್ಡ್ ಫೈಟ್ ಒಂದಿದೆ, ಅದೂ ಸಾಕಾಗಿತ್ತು. ಇನ್ನು ನಿಮ್ಮೆಲ್ಲರ ನೆಚ್ಚಿನ ಹುಡುಗಿ ಡಿಡ್ ಗುಡ್. ಆ್ಯಕ್ಚುಲಿ ಅವ್ರ ಹತ್ರ ತುಂಬ ಎಕ್ಸ್ಪ್ರೆಸಿವ್ ಐಸ್ ಇವೆ, ಅದನ್ನು ಇಲ್ಲಿ ಸ್ವಲ್ಪ ಅಂಡರ್ಪ್ಲೇ ಮಾಡಬೇಕಿತ್ತು. ಬಟ್ ಹಾಗಂತ ಕಂಪ್ಲೀಟ್ ಆ ಎಮೋಷನ್ನ ಕಳ್ಕೊಳ್ಬಾರ್ದು. ಸೊ ಆ ಬ್ಯಾಲೆನ್ಸ್ ಇಲ್ಲಾಗಿದೆ ಅಂತ ಹೇಳ್ಬೋದು. ಅವಳು ಪರ್ಫೆಕ್ಟ್ ಅಥವಾ ವೆಲ್ ಬಿಲ್ಟ್ ಎಮೋಷನ್ನೇ ಇಲ್ಲದೆ ಇರೋ ಅಸಾಸಿನ್ ಅಲ್ಲ, ಹಾಗಂತ ಬರೀ ಫೆಮಿನೈನ್ ಎನರ್ಜಿ ಇರೋವಂಥವ್ರು ಅಷ್ಟೇ ಅಲ್ಲ. ಸೊ ಆ ಬ್ಯಾಲೆನ್ಸ್ ಇಲ್ಲಿ ಬಂದಿದೆ ಕ್ಯಾರೆಕ್ಟರ್ನಲ್ಲಿ ಅಂತ ಹೇಳ್ತೀನಿ. ಇನ್ನು ನೆಗೆಟಿವ್ಸ್ ಅಂತ ಮಾತಾಡೋದಾದರೆ, ಅಫ್ಕೋರ್ಸ್ ಬೇಸಿಕ್ ಸ್ಟೋರಿ, ಬಟ್ ಪರ್ಸ್ನಲಿ ಅದೇನಂತ ತೊಂದರೆ ಕೊಡಲಿಲ್ಲ. ಮೇ ಬಿ ನಾನು ಪ್ರಿಪೇರ್ಡ್ ಆಗಿ ಹೋಗಿದ್ದೆ ಅನಿಸುತ್ತೆ, ಬಿಕಾಸ್ ಅದು ಎಕ್ಸ್ಪೆಕ್ಟೆಡ್ ಆಗಿತ್ತು ಈ ಯೂನಿವರ್ಸ್ನಲ್ಲಿ. ಇನ್ನು ಕೊನೆ ಆ್ಯಕ್ಷನ್ ಸೀಕ್ವೆನ್ಸ್, ಆ ಫ್ಲೇಮ್ ಥ್ರೋವರ್ನ ಯೂಸ್ ಮಾಡಿದ್ದಾರೆ. ಅದು 50% ವರ್ಕ್ ಆಯಿತು, ಇನ್ನು 50% ವರ್ಕ್ ಆಗಲಿಲ್ಲ. ಕುಡ್ ಹ್ಯಾವ್ ಬೀನ್ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇನ್ನು ಬೆಟರ್ ಆಗಿ ಕ್ಲೈಮ್ಯಾಕ್ಸ್ ಪ್ಲ್ಯಾನ್ ಆಗ್ಬೋದಿತ್ತು ಅಂತಲೂ ಅನ್ನಿಸ್ತು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಅದು ಕೂಡ ಕಂಟಿನ್ಯೂ ಆಗುತ್ತೆ, ಆ್ಯಂಡ್ ಜಾನ್ ವಿಕ್ ಕೂಡ ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಕಾಂಟಿನೆಂಟಲ್ ಸೀರೀಸ್ ವರ್ಕ್ ಆಗಲಿಲ್ಲ ನನಗೆ, ಬಟ್ ಬ್ಯಾಲರಿನಾ ವರ್ಕ್ ಆಯಿತು ಅಂತ ಹೇಳ್ತೀನಿ. ಆ್ಯಕ್ಷನ್ನ ಇಷ್ಟಪಡೋರು ಡೆಫಿನೆಟ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.